ಈ ಭೂಮಿಯ ಮೇಲೆ ಇರುವಂಥ ಪ್ರತಿಯೊಂದು ಜೀವಿ ಕೂಡ ಸಾವಿಗೆ ಹೆದರುತ್ತೆ. ಆ ಸಾವು ಅವರದ್ದೇ ಆಗಿರ್ಬೋದು, ಇಲ್ಲಾಂದರೆ ಅವರ ಮನಸ್ಸಿಗೆ ಹತ್ರ ಇರೋರದ್ದೇ ಆಗಿರ್ಬೋದು. ಮನುಷ್ಯ ಸಾವಿಗೆ ಹೆದರ್ತಾನೆ, ಸಾವಿನಿಂದ ದೂರ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ದೂರ ಹೋಗ್ತಾ ಇದ್ದಂತೆ ಮತ್ತೆ ಸಾವಿಗೆ ಹತ್ರ ಆಗ್ತಾನೆ. ರಕ್ತ, ಮಾಂಸ, ಮೂಳೆಗಳಿಂದ ಕೂಡಿರುವ ಮನುಷ್ಯರು ನಾವು. ಯಾವ ಪ್ರಕೃತಿಯಿಂದ ಗಾಳಿ, ನೀರು, ಆಹಾರವನ್ನು ಸಾಲ ಪಡೆದು ಜೀವನ ಮಾಡ್ತಾ ಇದ್ದೀವೋ ಅದೇ ಪ್ರಕೃತಿಗೆ ಮರಳಿ ಹೋಗೋದಕ್ಕೆ ನಮಗೆ ಭಯ ಆಗುತ್ತೆ. ಇದೇ ಭಯದಿಂದ ನಾವು ಜೀವನ ಮಾಡ್ತೀವಿ. ನಮ್ಮವರಿಗಾಗಿ ಬದುಕ್ತೀವಿ, ನಮಗಾಗಿ ಬದುಕ್ತೀವಿ. ಹೀಗೆ ಬದುಕ್ತಾನೆ ನಮ್ಮ ಜೀವನವನ್ನೇ ಕಳೀತೀವಿ. ಹೀಗೆ ಜೀವನ ಮಾಡುವಾಗ ನಾವು ಆಗೊಮ್ಮೆ ಈಗೊಮ್ಮೆ ಚಿತ್ರಗಳನ್ನು ಬಿಡಿಸ್ತೀವಿ, ಹಾಡುಗಳನ್ನು ಹೇಳ್ತೀವಿ, ಕಥೆಗಳನ್ನು ಹೇಳ್ತೀವಿ, ಜನರ ಜೊತೆ ಸೇರ್ತೀವಿ. ಯಾರಾದರೂ ನಮ್ಮ ಮಾತನ್ನು ಕೂತು ಕೇಳ್ತಾರೆ ಅಂದರೆ ಕೂತು ಮಾತಾಡ್ತೀವಿ. ಒಂದು ವೇಳೆ ಕೇಳೋದಕ್ಕೆ ಯಾರೂ ಇಲ್ಲ ಅಂದರೆ ಹಾಳೆಗಳ ಮೇಲೆ ಬರಿತೀವಿ. ಹೇಗಾದರೂ ಮಾಡಿ ಈ ಭೂಮಿ ಮೇಲೆ ನಾವು ಇದ್ದೀವಿ ಅಂತ ಗುರುತು ಮಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡ್ತೀವಿ. ನಮ್ಮವರ ನೆನಪಿನಲ್ಲಿ ಉಳಿಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಮಗೆಲ್ಲ ಗೊತ್ತಾಯಿದೆ, ಒಂದಲ್ಲ ಒಂದು ದಿನ ಸಾವು ನಮ್ಮೆಲ್ಲರ ಮನೆ ಬಾಗಿಲನ್ನು ತಟ್ಟುತ್ತೆ. ನಾವು ಬಾಗಿಲನ್ನು ತೆಗೆದೇ ಇದ್ದರೂ ಕೂಡ ಸಾವು ಒಳಗಡೆ ಬರುತ್ತೆ. ಅದಕ್ಕೆ ಇಷ್ಟ ಇರುವ ವ್ಯಕ್ತಿಯನ್ನು ಕರ್ಕೊಂಡು ಹೋಗುತ್ತೆ. ಆವಾಗಲೂ ಕೂಡ ಸಾವಿನ ಜೊತೆ ಹೊಡೆದಾಡ್ತೀವಿ. ಸಾವಿನಿಂದ ದೂರ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವಾಗ ನಾವು ಗೆಲ್ಲೋದಿಲ್ಲ ಅಂತ ಗೊತ್ತಾಗುತ್ತೋ ಆವಾಗಲೇ ಸಾವಿಗೆ ಶರಣಾಗ್ತೀವಿ. ಸಾವು ಮನೆಗೆ ಬಂದಾಗ ನಮ್ಮ ಬಾಲ್ಯವನ್ನು ನೆನಪು ಮಾಡ್ಕೊತೀವಿ, ನಮ್ಮ ಯೌವನವನ್ನು ನೆನಪು ಮಾಡ್ಕೊತೀವಿ, ನಮ್ಮವರ ಮಾತುಗಳನ್ನು ನೆನಪು ಮಾಡ್ಕೊತೀವಿ. ಇವೇ ನೆನಪುಗಳನ್ನು ಕಥೆಯನ್ನಾಗಿಸಿ ಸತ್ತ ದೇಹದ ಮುಂದೆ ಕೂತು ಇವೇ ಕಥೆಗಳನ್ನು ಹೇಳ್ತಾ ಅಳ್ತೀವಿ. ಇಷ್ಟ ಇಲ್ಲ ಅಂದರೂ ಕೂಡ ದೇಹವನ್ನು ಸುಟ್ಟಾಕ್ತೀವಿ, ಇಲ್ಲ ಮಣ್ಣು ಮಾಡ್ತೀವಿ. ಪ್ರಕೃತಿಯಿಂದ ಸಾಲ ಪಡೆದು ಜೀವನ ಮಾಡಿದ ಮನುಷ್ಯನ ದೇಹವನ್ನೇ ಮತ್ತೆ ಪ್ರಕೃತಿಗೆ ವಾಪಸ್ ಕೊಟ್ಟು ಅವನ ಸಾಲವನ್ನು ತೀರಿಸ್ತೀವಿ. ಇದೆಲ್ಲ ನೋಡಿದಾಗ ಸಾವು ಕೆಟ್ಟದ್ದು ಅಂತ ಅನಿಸುತ್ತೆ. ಆದರೆ ಜೀವನದಲ್ಲಿ ಸಾವು ಇರೋದ್ರಿಂದನೇ ನಮ್ಮ ಜೀವನವನ್ನು ಚೆನ್ನಾಗಿ ಬದುಕ್ತೀವಿ, ನಮ್ಮವರಿಗಾಗಿ ಬದುಕ್ತೀವಿ, ನಮ್ಮ ಹೆಸರನ್ನು ಉಳಿಸೋದಕ್ಕೋಸ್ಕರ ಬದುಕ್ತೀವಿ. ನಾವು ನಮ್ಮ ಹೆಸರನ್ನು ಉಳಿಸೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಕಡೆಗೆ ಒಂದು ದಿನ ಸತ್ತು ಹೋಗ್ತೀವಿ. ಮತ್ತು ಇನ್ನೂ ಕೆಲವು ದಿನಗಳ ನಂತರ ಜನರ ನೆನಪಿನಿಂದ ಸಾಯ್ತೀವಿ.